ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ. ಹಲೋ, ಯಾರು? ನಾನ್ ಪ್ರಿಯಾ. ಯಾವ ಪ್ರಿಯಾ? ನಿನ್ ಲವರ್. ಕಾಲೇಜಲ್ಲಿ ನಮ್ ನೋಡಿ ರೋಮಿಯೋ ಜೂಲಿಯಟ್ ಅಂತ ಹೇಳ್ತಿದ್ರಲ್ಲ, ಅವಳೇ ನಾನು. ಹಾಯ್ ಪ್ರಿಯಾ, ಆರಾಮಿದೆಯಾ? ಆರಾಮಿದ್ದೀನಿ, ನೀನು? ಹೌದು, ನನ್ನನ್ನು ಪ್ರೀತಿಸಿ ಎಲ್ಲ ಕಡೆ ತಿರುಗಿಸಿ ಎಲ್ಲ ಮುಗಿದ್ಮೇಲೆ ನಡುವಿನಲ್ಲಿ ಕೈ ಬಿಟ್ಟು ಬೇರೆ ಹುಡುಗನ ಕೈ ಹಿಡಿದು ದಡ ಸೇರ್ತಲ್ಲ, ಆರಾಮಾಗಿರುತ್ತೆ ಬಿಡು. ಮತ್ತೆ ಇಲ್ಲ, ನಿನ್ ಜೊತೆ ಪ್ರೀತಿ ಮಾಡಿದ್ದು ನಮ್ಮ ಮನ್ಯಾಗ ಗೊತ್ತಾಗಿ ನನ್ ಕರ್ಕೊಂಡೋಗಿ ನಂಗೆ ಇಷ್ಟ ಇಲ್ಲ ಅಂದ್ರೂ ಮದ್ವೆ ಮಾಡ್ಬಿಟ್ರು. ಈಗ ನಂಗೊಂದು ಪಾಪು ಇದ್ರು ಇನ್ನಾದ್ರೂ ನಿನ್ ಗುಂಗಲ್ಲೇ ಇದ್ದೀನಿ. ಅದಕ್ಕೆ ನಿನ್ ಜೊತೆ ಸೇರಿ ಓಡೋಗೋಣ ಅಂತ ಅನ್ಕೊಂಡು ನಿನಗೆ ಫೋನ್ ಮಾಡಿದ್ದೀನಿ. ಪ್ರೀತಿ ಅಂತೆ, ಪ್ರೇಮ ಅಂತೆ, ರೋಮಿಯೋ ಜೂಲಿಯಟ್ ಅಂತೆ, ನಡು ನೀರಿನಲ್ಲಿ ಯಾರೋ ಕೈ ಬಿಟ್ನಂತೆ, ಇನ್ನೊಬ್ಬನ ಜೊತೆ ಕೈ ಹಿಡ್ದು ದಡ ಸೇರಿದ್ಲಂತೆ. ಇಷ್ಟ ಇಲ್ದೇ ಇರೋ ಮದ್ವೆ ಆಗಿ ಈ ಮಗುನ್ ಬೇರೆ ಹತ್ಲಂತೆ. ಈಗ ಹಳೆ ಹುಡುಗ ಪ್ರೀತಿ ನೆನ್ಪಾಗಿ ಅವನ ಜೊತೆ ಓಡೋಗ್ತಾ ಇದ್ದಾಳೆ. ಪ್ರೀತಿ ಪ್ರೇಮ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಒಂದ್ ಹುಡುಗ ಹುಡುಗಿ ಒಬ್ಬರನ್ನೊಬ್ಬರ ನೋಡಿ ಆಕರ್ಷಣೆಗೊಳಗಾಗಿ ಮಾಡೋ ಪ್ರೀತಿ ಪ್ರೀತಿ ಅಲ್ಲ. ಒಂದ್ ಮನೆಯಲ್ಲಿ ಹೆಣ್ಣು ಹುಟ್ಟಿತು ಅಂದ್ರೆ ಆ ತಂದೆ ತಾಯಿಗೆ ಗೊತ್ತಿರುತ್ತೆ, ಇವಳು ನಮ್ಮನೇಲಿ ಹುಟ್ಟಿ ಇನ್ನೊಂದ್ ಮನೆಗೆ ಹೋಗಿ ಆ ಮನೆ ಬೆಳಗೋಳು ಅಂತ. ಅದನ್ನೆಲ್ಲ ತಿಳ್ಕೊಂಡು ಆ ತಂದೆ ತಾಯಂದ್ರು ತುತ್ತಿಟ್ಟು ಮುತ್ತಿಟ್ಟು ಅಕ್ರೆಯಿಂದ ಮಮತೆಯಿಂದ ಅವ್ರನ್ನ 20 ರಿಂದ 25 ವರ್ಷಗಳ ಕಾಲ ನಿಸ್ವಾರ್ಥದಿಂದ ಸಾಕ್ತಾರಲ್ಲ, ಅದು ಪ್ರೀತಿ ಅಂದ್ರೆ. ಒಂದ್ ಮಗು ಹೆತ್ತ ಮೇಲೆ ಪ್ರೀತಿ ಪ್ರೇಮ ಅಂತ ಅತ್ತೆ ಮಾವ ತಂದೆ ತಾಯಿ ಗಂಡನ ಬಿಟ್ಟೋದ್ರೆ ಇಲ್ಲಿ ಇರೋರ್ಗಾಗೋ ಸಂಕಟ, ಊರಲ್ಲಿ ಜನರಿಂದ ಆಗೋ ಅವಮಾನ ಅವ್ರನ್ನ ಯಾವ ಪರಿಸ್ಥಿತಿ ತರುತ್ತೆ ಅಂತ ಗೊತ್ತಾ? ಪ್ರೀತಿ ಒಬ್ಬರನ್ನೊಬ್ಬರನ್ನ ಮಾತ್ರ ಕೂಡ್ಸುತ್ತೆ, ಅದು ತಂದೆ ತಾಯಿಗೆ ನೋವು ಕೊಟ್ಟು. ಆದ್ರೆ ಈ ಮದ್ವೆ 2 ಕುಟುಂಬಗಳನ್ನ ಒಂದ್ಗೂಡ್ಸುತ್ತೆ, ಅದು ಸಂತೋಷ ಸಂಭ್ರಮದಲ್ಲಿ. ಪ್ರೀತಿ ಅಂತ ಪ್ರೇಮ ಅಂತ ಓಡೋಗ್ತಾಳಂತೆ. ಓಣ್ಯಾಗ ಹೊಸ ಹುಡುಗಿ ಬಂದ ಅಂತ ಜಲ್ ತುರ್ಸ್ಕೊಂಡ್ ನೋಡ್ತಾರ, ಕಿಚ್ಚಕಾರ್ತಿ ನಾಯ್ತಾರ, ಮುಂದಿನ ಅರಿವೇ ಇರಲ್ಲ. ನಾಯಿಗೆ ಒಂದೇ ಕಿಚ್ಚಕಾರ್ತಿ, ಆದ್ರೆ ಇವ್ರು ಊರೆಲ್ಲ ಒಂದೇ
ಏನೋ ಒಟ ಒಟ ಅನ್ನಕತ್ತೀರಿ? ಹರಿಯೋದವನಿಗೆ ಕಚ್ಚ ಕೂಡ ಸುಂದರವಾಗಿ ಕಾಣಿಸ್ತಂತ ಬೇಲೂರ್ ಗೈಡ್ ಹೇಳಿದ್ರು. ನೀವೇನು ಹೇಳಿದ್ ನನ್ಗೆ ಕೇಳಿಸ್ಲಿಲ್ಲ. ಅಕ್ಷಯ ಎಲ್ಲ ಹುಡುಗಿ ಮೇಲೆ ಇದ್ರ ಹೆಂಗ್ ಸೈಕಲ್ ಎಲ್ಲ ಹಾಳೈತೆ ಸರಿ ಮಾಡಿ ಬಾ. ಆಯ್ತು ಬರ್ರಿ, ಮಾಡಿಸ್ಕೊಡ್ತೀನಿ. ಅವತ್ತು ಈ ಕನ್ನಡಿ ಹೊಡೆದು ನನ್ನ ಮನಸ್ಸು ಗತ್ಲು, ಇವತ್ತ ಈ ಕನ್ನಡಿ ಹೊಡೆದು ನನ್ನ ಹೃದಯ ಸೇರ್ಕೊಂಡ್ಲು. ಇನ್ನು ಮುಂದೆ ಏನೈತೆ ಏನು? ಇಷ್ಟೊತ್ತಾದ್ರೂ ರಂಗೋಲಿ ಹಾಕೋದ್ ಮುಗಿಸಿಲ್ವೇನೆ? ಆಮ ಆಯ್ತು. ಗೇಟ್ ಅಲ್ಲಿ ಹಾಲು ಪೇಪರ್ ಇದೆ, ತಗೊಂಡ್ ಬಾ. ಹಾ ಸರಿ. ಎಕ್ಸ್ಕ್ಯೂಸ್ ಮೀ, ನಿಮ್ಮನ್ನ ಎಲ್ಲೋ ನೋಡಿದೀನಲ್ಲ. ಪ್ರಪಂಚದಲ್ಲಿ ಒಬ್ಬರ್ತಾರೆ 7 ಜನ ಇರ್ತಾರೆ. ನೀವ್ ಯಾರನ್ನಾದ್ರೂ ನೋಡಿ ನಾನು ಅನ್ಕೊಂಡಿರ್ಬೋದು. ಹೌದು, ಇಲ್ಲಾರ ಮನೆಗ್ ಬಂದಿದ್ಯಾ? ಇದೆ ನನ್ ಮನೆ. ಹೌದಾ? ಅಮೃತ ಅಕ್ಕ, ಚಕ್ಕಾಡನ್ ಬರ್ರಿ. ಹಾಯ್. ಹಾಯ್. ಕೆಲ್ಸ ಎಲ್ಲ ಮುಗೀತಾ? ಎಲ್ಲ ಕೆಲಸ ಮುಗಿಸ್ಕೊಂಡ್ ಬಂದೆ. ಇಲ್ಲಿವರೆಗಾದ್ರೂ ಮಳೆ ಬರ್ಲಿಲ್ಲ. ಮುಂಗಾರು ಮುಗಿಯೋಕ್ ಬಂತು, ಮಳೆ ಬರುತ್ತೋ ಇಲ್ಲ. ಮಳೆ ಬಗ್ಗೆ ನಾವ್ ಯಾಕೆ ಯೋಚನೆ ಮಾಡ್ಬೇಕು? ಸರ್ಕಾರ ಎಲ್ಲ ಫ್ರೀಯಾಗಿ ಕೊಡ್ತಾ ಇದಾರಲ್ಲ ಸೌಲಭ್ಯಗಳನ್ನ. ತಿಂಗಳಿಗೆ ಕರೆಂಟು 200 ಯೂನಿಟ್ ಫ್ರೀ, ಆಮೇಲೆ ಬಸ್ ಫ್ರೀ ಓಡಾಡಕ್ಕೆ, 10 kg ಅಕ್ಕಿ ಫ್ರೀ ಕೊಡ್ತಾ ಇದ್ದಾರೆ. ಇನ್ನ ನಮ್ಗೆ ಮಹಿಳೆಯರಿಗಂತ ಪ್ರತಿ ತಿಂಗಳು 2,000 ಕೊಡ್ತಾ ಇದ್ದಾರೆ. ಯಾಕೆ ನಾವು ಮಳೆ ಬಗ್ಗೆ ಯೋಚನೆ ಮಾಡ್ಬೇಕು ಅಲ್ವಾ? ಏನ್ ಭಾಗ್ಯ ಕೊಟ್ಟಾರೆ. ಕರೆಂಟು ಫ್ರೀ ಅಂತ ಹೇಳ್ತಾರೆ, ಈಗ 3 ಪಟ್ಟು ಬಿಲ್ ಜಾಸ್ತಿ ಮಾಡೈತಿ. ಅಕ್ಕಿ ಫ್ರೀ ಅಂತ ಹೇಳ್ತಾರೆ, ಬೇಳೆಕಾಳು ಗಗನಕ್ಕೇರೈತಿ. ಬಲಗೈಯಿಂದ ಕೊಡ್ತಾರೆ, ಎಡಗೈಯಿಂದ ತಗೊಂತತೆ ಈ ಸರ್ಕಾರ. ಯಾವುದು ಫ್ರೀಯಾಗಿ ಸಿಗ್ಬಾರ್ದು. ಪ್ರೀತಿ ಪ್ರೇಮ ಫ್ರೀಯಾಗಿ ಸಿಕ್ಬಿಟ್ರೆ ಅದ್ರ ಬೆಲೆ ಗೊತ್ತಾಗಲ್ಲ, ಬೇಗ ಹಾಳಾಗ್ಬಿಡ್ತಾರೆ, ಸೋಮಾರಿಗಳಾಗ್ಬಿಡ್ತಾರೆ. ಅದಕ್ಕೆ
ಕಷ್ಟಪಟ್ಟು ಸಂಪಾದಿಸಿದ್ರೆ ಮಾತ್ರ ಪ್ರೀತಿ ಪ್ರೇಮ ಹಣ ಎಲ್ಲಾದ್ರ ಬೆಲೆ ಗೊತ್ತಾಗುತ್ತೆ. ಮನ್ಸಲ್ಲಿ ಕೈಯಲ್ಲಿ ಇಡ್ತಾ ಇರುತ್ತೆ, ಕೈ ಬಿಚ್ಚಿ ಕೊಡಲ್ಲ ಕಷ್ಟಪಟ್ಟು ಸಂಪಾದಿಸಿದ್ದು. ನೀ ಹೇಳಿದ ಅರ್ಥ ಆಯ್ತು ಗೊತ್ತಿಲ್ಲ, ಆದ್ರೆ ರಂಜಿತ್ ಅಂತ ಅರ್ಥ ಆಯ್ತು. ಇದ್ದಿದ್ ಹೇಳಿದ್ನಪ್ಪ. ಹೌದೌದು, ಮನ್ಸಲ್ಲಿದ್ದೆ ಹೇಳ್ದೆ. ಈ ನಮ್ ಸರ್ಕಾರ ಯಾವಾಗ ಹೆಣ್ಮಕ್ಳಿಗೆ ಬಸ್ ಫ್ರೀ ಅಂತ ಮಾಡ್ತೋ ಅವಾಗ್ಲೇ ಹೆಣ್ಮಕ್ಳೆಲ್ಲ ರೆಡಿಯಾಗಿ ಹೋಗಿ ಹತ್ಬೇಕಾದ್ರೆ ಬಸ್ಸಿನ ಬಾಗ್ಲೇ ಮುರ್ದಾಕ್ಬಿಟ್ಟಿದಾರೆ ಗೊತ್ತಾ. ಹೌದೌದು, ನಿನ್ನೆ ಟಿವಿಯಲ್ಲೆಲ್ಲ ತೋರಿಸ್ತಿದ್ರು ಹೆಣ್ಮಕ್ಳು ಸೀಟ್ಗಾಗಿ ಬಟ್ಟೆ ಎಲ್ಲ ಹರ್ಕೊಂಡ್ಬಿಟ್ಟಾರಂತೆ. ಹೌದಾ? ಅದಕ್ಕೆ ಈ ಬಸ್ ಡ್ರೈವರ್ಗಳು ಎಲ್ಲಿ ಹೆಣ್ಮಕ್ಳು ಕೈ ಮಾಡ್ತಾರೋ ಅಲ್ಲಿ ಬಸ್ಸೇ ನಿಲ್ಸ್ತಿಲ್ಲ. ಅದಕ್ಕೆ ಒಬ್ಬ ಹೆಣ್ಮಗಳು ಡ್ರೈವರ್ ಬಸ್ ನಿಲ್ಸಿಲ್ಲ ಅಂತ ಕಲ್ ತಗೊಂಡು ಬಸ್ಗೆ ಇಳಿಸ್ಬಿಟ್ಟಿದ್ದಾಳೆ. ಆ ಡ್ರೈವರ್ ಆ ಮಹಿಳೆಗೆ ದಂಡ ಹಾಕ್ಯಾರ. ಮಾಡ್ತಿರೋದೇ ತಪ್ಪು, ಈ ತಪ್ಪಿಗೆ ದಂಡ ಕಟ್ಲೇಬೇಕು. ಬಸ್ಸು ಫ್ರೀ ಬಿಟ್ಟಾಗಳಿಂದ ಒಬ್ಬ ಹೆಣ್ಮಗಳು ಗಂಡನ್ ಕೇಳ್ಬಿಟ್ಟು, ರೀ ನಾನ್ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ನೀವು ದುಡ್ಡು ಖರ್ಚಾಗುತ್ತಂತ ನಾನು ಎಲ್ಗೂ ಕಳ್ಸಿಲ್ಲ ಅಂತ ಓದ್ ಹೆಣ್ಮಗಳು ಇಷ್ಟ ದಿನ ಆದ್ರೂ ಬರ್ಲಿಲ್ಲ ಅಂತೆ. ಅದಕ್ಕೆ ಗಂಡ ಮನನೊಂದು ಬಸ್ ಟೈರ್ ಕೆಳಗ್ ಮಲಗ್ಬಿಟ್ಟು ಇನ್ ಮುಂದೆ ಬಸ್ ಫ್ರೀ ಬಿಡ್ಬೇಡ್ರಿ ಅಂತ ಸರ್ಕಾರ ಕೇಳ್ತಾ ಇದಾರಂತೆ. ಅಲ್ಲ, ಈ ಬಸ್ ಫ್ರೀ ಆದಾಗಿಂದ ದೇವಸ್ಥಾನದಲ್ಲಿ ಹೆಣ್ಮಕ್ಳು ತುಂಬ್ಕೊಂಡ್ಬಿಟ್ಟಿದಾರ. ಪ್ರಸಾದನೂ ಸಿಗ್ತಿಲ್ಲ, ಈ ಕಡೆ ಮಲಗೋಕ್ ಜಾಗನೂ ಸಿಗ್ತಿಲ್ಲ. ಅದಕ್ಕೆ ಈ ಹೆಣ್ಮಕ್ಳು ಎಲ್ಬೇಕಂದ್ರೆ ನಿಲ್ಕೊಂಡು ಹೋಗ್ತಾ ಇದಾರೆ. ಮಾಧ್ಯಮದಲ್ಲಿ ಹೇಳ್ತಾರಲ್ಲ, ನಿಮ್ಮ ಒಂದು ಮತ ಪವಿತ್ರವಾದದ್ದು, ಮತ ಹಾಕುವ ಮುನ್ನ ಯಾವುದೇ ಆಮಿಷಕ್ಕೆ ಒಳಗಾಗಬೇಡಿ, ಶ್ರೇಷ್ಠ ವ್ಯಕ್ತಿಗೆ ಮತ ಹಾಕೆಂದು. ಚುನಾವಣೆ ಸಮಯದಲ್ಲಿ ಜನರು ಸೀರೆ, ಹಣ, ಕುಕ್ಕರ್ ಕೊಡೋರನ್ನು ಜೈಲಿಗೆ ಹಿಡಿದು ಹಾಕ್ತಾರಲ್ಲ, ಅದೇ ಚುನಾವಣೆ ಸಮಯದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರಲ್ಲ, ಅವ್ರನ್ನ ಯಾಕೆ ಹಿಡಿದು ಜೈಲಿಗೆ ಹಾಕ್ಲಿಲ್ಲ? ನೋಡಮ್ಮ, ಸಣ್ಣವ್ರು ಮಾಡಿದ ತಪ್ಪು ತಪ್ಪಾಗಿ ಕಾಣಿಸುತ್ತೆ, ದೊಡ್ಡವ್ರು ಮಾಡಿದ ತಪ್ಪು ತಪ್ಪಾಗಿ ಕಾಣಿಸಲ್ಲ. ಗ್ಯಾರಂಟಿಯಿಂದ ಸರ್ಕಾರ ಮಾಡಿದ ತಪ್ಪಿನಿಂದ ಹಣ ಸಂಗ್ರಹ ಮಾಡಲು ರೇಷನ್ ಬೆಲೆ ಏರಿಸಿದ್ದಾರೆ, ಕುಡುಕರ ಎಣ್ಣೆ ಬೆಲೆ ಏರಿಸಿದ್ದಾರೆ. ಇಲ್ಲಿ ತಪ್ಪಾಗಿದೆ ನೋಡಿ. ಅವಾಗ ಹೆಂಡತಿರ ಹತ್ರ ಹಣ ಕಿಸ್ಕೊಂಡು ಹೋಗ್ತಾ ಇದ್ರು, ಈಗ ಅವರ ಮಾಂಗಲ್ಯಕ್ಕೆ ಕೈ ಹಾಕ್ತಾರೇನೋ. ಹೌದೌದು ನೋಡಿ, ಇವ್ಳು ಹೇಳೋ ಮಾತು ಖರೆ. ಅರ್ಚನೆ ಮಂಗಳಾರತಿ ಸಿಕ್ತಾ? ಪೂಜಾರಿ ಈ ಬಂದ್ರ ಅರ್ಚನೆ ಮಂಗಳಾರತಿ ಎಲ್ಲಿಂದ ಸಿಕ್ತ? ಬರೀ ದರ್ಶನ ಆಯ್ತು ಅಷ್ಟೇ. ಪರವಾಗಿಲ್ಲಪ್ಪ, ನನ್ಕಿನ ಜಲ್ದಿ ಬಂದಿಯಲ್ಲ. ಅರ್ಚನೆ ಮಂಗಳಾರತಿ ಒಳಗೆ ಒಬ್ಳು ಸಿಗ್ತಾಳ್ತದ. ಪೂಜಾರಿಗಳೇ ಏನ್ ಹೇಳಕತ್ರಿ? ಏನಿಲ್ಲ, ಅರ್ಚನೆ ಮಂಗಳಾರತಿ ಮಾಡ್ತೀನಿ ಬಾ ಅಂದೆ. ನಾನು ಬೇಗ ಅಂಗಡಿ ತೆರಿಬೇಕು, ಬೇಗ ಮಾಡ್ಬೇಡ್ರಿ. सर्वेभ्यो भक्तमहेश्वरभ्यो नमः। ईशान सर्वविद्यां विश्व ಮಚ, ಇವತ್ತು ಬೋರ್ ಆಯ್ತು ಕ್ಲಾಸ್ ಎಲ್ಲ. ಒಟ್ಟ ಬ್ರೋ ಆಗಿಬಿಡ್ತು ಇವತ್ತು, ಏನ್ ಮಾಡಕ್ಕಾಗಲ್ಲ. ಸುಮ್ಮನೆ ಟೆನ್ಷನ್ಗೆ ಕುಂದ್ರೋಣ ಬಾ. ಕ್ಲಾಸ್ ಬೋರ್ ಆಗಿದೆ, ಶಿವಮೊಗ್ಗ ಹೋಗೋಣ ನೋಡೋಣ. ನಡಿಯಪ್ಪ ಹೋಗೋಣ, ನಮ್ಮ ಫ್ರೆಂಡ್ಸ್ ಬರ್ತಾ ಇದಾರೆ. 1 ಗಂಟೆನ ಫೋನ್ ಮಾಡ್ತೀನಿ, ಹೋಗ್ಬಿಡೋಣ. ಬಂದಿಲ್ಲ ಇವತ್ತು. ಹಲೋ, ಹಾ ಮಚ್ಚ. ಏ ಮಚ, ಎಲ್ಲಿದ್ದೀರಾ? ಇಲ್ಲೇ ಗ್ರೌಂಡ್ ಆಗಿದ್ದೀನಿ. ಮುಡಿ ಬೇರೆ ಬಂದಿಲ್ಲ, ಬೋರ್.
ಕ್ಲಾಸ್ ಅಂತೂ ಬೋರ್ ಆಯ್ತು, ಎಲ್ಲಿಗಾದ್ರೂ ಹೋಗೋಣ ನಡಿಲ್ಲ, ಸಿನಿಮಾಕ್ಕೆ ಹೋಗೋಣ ನಡಿ, ಬರ್ತೀರಾ? ಎಲ್ಲಿದ್ದೀರಾ? ಆಯ್ತಾಯ್ತು, ಒಂದು 10 ನಿಮಿಷ ಬರ್ರಿ. ಓಕೆ. ಬಾರೋ ಕುಂದ್ರ ಬಾರೋ. ಹೋಗೋಣ. ಓಯ್ ಇಲ್ಲಿ ಬಾರೋ. ಯಾರು ನೀನು? ಇಲ್ಲಿ ನಾವೆಲ್ಲ ಸೀನಿಯರ್ಸ್ ಕುಂತಿರುವಾಗ ಮರ್ಯಾದೆ ಕೊಡದೆ ಹೋಗ್ತಾ ಇದೀಯಾ? ಹೌದು, ನಿಮ್ ಕಾಲೇಜಲ್ಲಿ ಯಾವತ್ತು ನೋಡಿ ಅಲ್ಲಲ್ಲ. ಏನು ಹೊಸ ಅಡ್ಮಿಷನಾ? ಹೌದು, ನಿನ್ನೆ ಅಡ್ಮಿಷನ್ ಆಯ್ತು ಸರ್. ಇನ್ ಮುಂದೆ ನಾವ್ ಎಲ್ಲೇ ಕಂಡ್ರು ಮರ್ಯಾದೆ ಕೊಟ್ಟು ಹೋಗೋ. ಸರಿ ಸರ್. ಓಯ್ ಬಾಯ್ಲಿ. ಹೇಳಿ ಸರ್. ಏನನ್ನ ಹೆಸರು? ಸೋಮಶೇಖರ್ ಗೌಡ ಸರ್. ಗೌಡ ಗೌಡನು ಸಿಂಗನಳ್ಳಿ ಗೌಡ. ಸಿಂಗನಳ್ಳಿ ಗೌಡನ ಜೇಬು ಖಾಲಿ ಐತಿ. ನಮ್ಮಪ್ಪ ಹೇಳಿದ್ರು, ಜೋಬಲ್ಲಿ ಹಣ ಇದ್ರೆ ವಿದ್ಯೆ ತಲೆಗೆ ಹತ್ತಲ್ಲ, ಕೈಯಲ್ಲಿ ಮೊಬೈಲ್ ಇದ್ರೆ ರಾತ್ರಿ ನಿದ್ದೆ ಬರಲ್ಲ, ಬೆಳಿಗ್ಗೆ ಹೇಳೋದು ಕೂಡ ಸರಿಯಾದ ಟೈಮ್ಗೆ ಹೇಳೋದಾಗಲ್ಲ, ಕಾಲೇಜಿಗೆ ಸರಿಯಾದ ಟೈಮ್ಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ಜೋಬು ಖಾಲಿ ಕೈ ಖಾಲಿ. ಬಿತ್ತಿದರೆ ಬೆಳೆ, ಬೆಳೆದರೆ ಕಾಳು, ಕಾಳಿದ್ರೇನೆ ರಾಶಿ. ವರ್ಷವಿಡೀ ದುಡಿದು ದಣಿದ ರೈತ ತಾನು ಬೆಳೆದ ರಾಶಿಯನ್ನು ನೋಡಿದ್ರೆ ವರ್ಷವಿಡೀ ತಾನು ದುಡಿದ ದಣಿ ಕೂಡ ಕರಗಿ ಹೋಗ್ಬಿಡ್ತೈತಿ. ಇವನ ಉಡುಪಿನಲ್ಲಿ ಆಚಾರ, ಮಾತಿನಲ್ಲಿ ಸಂಸ್ಕಾರ ಎದ್ದು ಕಾಣುತ್ತೆ. ನೀನು ಚೆನ್ನಾಗಿ ಓದು, ತಂದೆ ತಾಯಿಯ ಹೆಸರುಸು. ಯಾಕಂದ್ರೆ ನನ್ನ ಮಗ ಕಾಲೇಜ್ ಹೋಗ್ತಾ ಇದ್ದಾನೆ, ಚೆನ್ನಾಗಿ ಓದಿ ಒಂದು ಒಳ್ಳೆ ಉದ್ಯೋಗ ತಗೊಂಡು ನಮ್ಮನ್ನ ಕೊನೆ ತನ ಬಹಳ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ತುಂಬಾ ಆಸೆ ಇಟ್ಕೊಂಡಿರ್ತಾರೆ. ಆ ಆಸೆನ ಯಾವತ್ತೂ ನೀನು ನಿರಾಶೆ ಮಾಡಬೇಡ. ಅರ್ಥ ಆಯ್ತಾ? ಆಯ್ತು, ಸಮಯ ಆಯ್ತು. ನೀ ಕ್ಲಾಸ್. ಅಣ್ಣ ಏನು? ನನ್ನ ಅಣ್ಣ ಇಂದಿಯಾ? ಈ ಕಾಲೇಜಿನಲ್ಲಿ ಏ ಮಚ್ಚ, ಏ ಬ್ರೋ, ಏ ಗುರು ಅಂತ ಕರೀತಾರ. ಅಂತದ್ರಲ್ಲಿ ನನ್ನ ಅಣ್ಣ ಅಂದ್ಯಲ್ಲ, ನನ್ನ ಹಾರ್ಟಿಗೆ ಟಚ್ ಆಯ್ತಮ್ಮ, ನನ್ನ ಹಾರ್ಟಿಗೆ ಟಚ್ ಆಯ್ತು. ನಮ್ಮಪ್ಪ ಹೇಳಿದ್ರು, ಹೊಸ ಕಾಲೇಜ್ಗೆ ಹೋಗ್ತಿದ್ಯಪ್ಪ, ಹೊಸ ಹುಡುಗರೆಲ್ಲ ಇರ್ತಾರೆ, ಆ ಹುಡುಗಿ ರೇಗ್ಸು, ಈ ಹುಡುಗಿ ರೇಗ್ಸು, ಇವೆಲ್ಲ ಇಂಥವೆಲ್ಲ ಹೇಳ್ತಾರೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ, ನೀನ್ ಓದಿನ ಕಡೆ ಗಮನ ಕೊಡು ಅಂತ ಅಷ್ಟೇ ಹೇಳಿದ್ರು. ಇಂಥವ್ರ ಮಧ್ಯೆ ಕೂಡ ನಿಮ್ಮಂಥವ್ರು ಇರ್ತಾರಂತಂದು ಈಗ ಗೊತ್ತಾಯ್ತಣ್ಣ. ಟೈಮ್ ಹೋಗ್ತೀನಿ. ಏನು ಹೇಳ್ತಾ ಇದೀಯಾ? ಅವ್ನ ಆಡೋ ಮಾತು, ಆ ಹುಟ್ಟ ಬಟ್ಟೆ, ಆಚಾರ ವಿಚಾರನ ಅಷ್ಟೇ ಕಾಣ್ತಾ ಇದೀಯಾ? ಅಂದ್ರೆ ನಾವ್ ಆಡೋ ಮಾತು, ಆ ಹುಟ್ಟ ಬಟ್ಟೆ, ಆಚಾರ ವಿಚಾರ ಏನ್ ಕಾಣಿಸ್ತಾ ಇಲ್ವಾ? ನೋಡು, ನಾವು ಹುಟ್ಟು ಬಟ್ಟೆ ಹೇಗಿದೆ, ಇದಲ್ಲ ಆಚಾರ, ಇದಲ್ಲವಾ ಸಂಸ್ಕಾರ. ಇದು ಆಚಾರನೂ ಅಲ್ಲ, ವಿಚಾರನೂ ಅಲ್ಲ, ಮಾನ ಮುಚ್ಚೋ ಬಟ್ಟೆ ಅಷ್ಟೇ. ಏನ್ರಿ ನೀವು ಇದೇ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿದ್ದೀರಾ? ಹೌದಾ? ಅಯ್ಯೋ, ಇದು ಬೇರೆ ಇವಾಗ್ಲೇ ಕೈ ಕೊಡ್ಬೇಕಾ ಸ್ಕೂಟಿ? ಇದು ಗಾಡಿ ಬೇರೆ. ಏನ್ರಿ ಯಾಕೆ ಇಲ್ಲಿ ನಿಂತಿರಲ್ಲ? ಯಾಕೋ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಮಾವನವ್ರಿಗೆ ಕಾಲ್ ಮಾಡಿದ್ದೆ, ಅವರೆಲ್ಲ ಇದಾರ. ನನ್ನ ಫ್ರೆಂಡು ಬೈಕ್ ಮೆಕ್ಯಾನಿಕ್ ಇದ್ದಾನ್ರಿ, ಅವ್ರಿಗೆ ಫೋನ್ ಮಾಡ್ತೀನಿ ತಡ್ರಿ. ಸರಿ ಕೇಳ್ರಿ. ಹಲೋ, ಎಲ್ಲಿದ್ಯಪ್ಪ? ಇಲ್ಲ, ಇಲ್ಲಿ ದಾರಿಲಿ ನಮ್ಮ ಫ್ರೆಂಡ್ ಒಬ್ರದ್ದು ಬೈಕ್ ಕೆಟ್ಟೋಗಿತ್ತು. ಹಾ ಹೌದಾ? ಓಕೆ ಓಕೆ ಓಕೆ, ಅದೇ ಬರ್ತಾನೆ ಅಂತೆ, ಅವ್ನು ಸ್ವಲ್ಪ ಕೆಲಸ ಇದೆ ಅಂತೆ, 10 ನಿಮಿಷ ಬಿಟ್ಟು ಬರ್ತೀನಿ, ಅಲ್ಲೇ ಇರಿ ಅಂತ. ಇದಕ್ಕೆ ಯಾಕ್ರಿ ಥ್ಯಾಂಕ್ಸ್? ನಮಗೆ ಬೇಕಿದ್ದವ್ರಿಗೆ ಇಷ್ಟು ಮಾಡಬಾರ್ದಾ? ಹೌದ್ರಿ, ಅವತ್ತೊಂದಿನ ನಾನು ಬೈಕ್ ಮೇಲೆ ನಮ್ಮ ಅಮ್ಮನ ಊರಿಗೆ ಹೋಗ್ಬೇಕಾದ್ರೆ
ನೀವು ದಾರಿಲಿ ಆ ಮಗುನ ಕಾಪಾಡಿದ್ದು, ಆ ಹೆಂಗಸಿನ ಕಪಾಳಕ್ಕೆ ಹೊಡೆದು ಬುದ್ಧಿ ಮಾತು ಹೇಳಿದ್ರು ಬಹಳ ಇಷ್ಟ ಆಯ್ತು. ಅವತ್ತೇ ನನಗೆ ತುಂಬಾ ಇಷ್ಟ ಆದ್ರಿ ನೀವು. ಪ್ರೀತಿ ಪ್ರೇಮ ಅಂತ ಮಗುನ್ ಬಲಿ ಕೊಡ್ತಾ ಇದ್ಲು, ಅಲ್ಲಿ ನಾನ್ ಮಾಡಿದ್ ತಪ್ಪ? ಅಲ್ಲಿ ನೀವು ಮಾತಾಡಿದ್ದು ಸರಿ ಇದ್ದದಕ್ಕೆ ನನಗೆ ತುಂಬಾ ಇಷ್ಟ ಆದ್ರಿ. ಇಲ್ಲ ಅಂದ್ರ ಇಷ್ಟ ಆಗ್ತಿರ್ಲಿಲ್ಲ. ಇಲ್ಲ ಅಂದ್ರೆ ಹೀರೋಯಿನ್ ತರ ಬಂದು ನನ್ನ ಬೈಕಿಂದ ಬೀಳಿಸ್ತಾ ಇರಲ್ಲ ನೀವು. ಏನ್ ಹೇಳ್ತೀರಿ? ಅವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿದ ನಿಮ್ಮನ್ನ ಮರೆಯೋಕೆ ಆಗ್ತಾ ಇಲ್ಲ. ಅವತ್ತು ನಮ್ಮೂರಿಗೆ ಬರುವಾಗ ಆಮೇಲೆ ಏನಾಯ್ತು? ಮೊನ್ನೆ ಬೆಳಗ್ಗೆ ಎದ್ದು ನೋಡ್ತೀನಿ ನಮ್ಮ ಎದುರು ಮನೆ ಮುಂದೆ ನೀವು ರಂಗೋಲಿ ಹಾಕುವ ಭಂಗಿ ನೋಡಿ ನಾನೇ ದಿಗ್ಭ್ರಮಗೊಂಡೆ. ನಿಮ್ ನೋಡ್ತಾನೆ ನಿಂತಿದ್ದೀನಿ. ನೀವು ನನ್ನ ನೋಡಿ ಸ್ಮೈಲ್ ಕೊಟ್ರಿ. ಭವಿಷ್ಯ ಅನ್ಕೊಂಡೆ ನೀವೆಲ್ಲೋ ನನ್ನ ಕಂಡಿಡಿದಿದ್ದೀರಿ ಅಂತ. ಇಲ್ಲಪ್ಪ, ಇಷ್ಟಾದ್ರೂ ನಾನು ನಿಮ್ಮನ್ನ ನೋಡೇ ಇಲ್ಲ. ಮೊನ್ನೆ ಬೆಳಗ್ಗೆನೆ ನೋಡಿದ್ದು. ಯಾಕೋ ನಮ್ ಬೈಕ್ ಮೆಕ್ಯಾನಿಕ್ ಇಷ್ಟ ಅವ್ರು ಬರಲಿಲ್ಲಲ್ಲ. ಒಂದ್ ಫೋನ್ ಮಾಡ್ತೀನಿ ಸರ್. ಹಲೋ, ಎಲ್ಲಿ ಐತಿಯಾ? ಹೌದಾ, ಸರಿ ಆಯ್ತಾಯ್ತು, ಬೇಗ ಬಾರಪ್ಪ. ಓಕೆ. ಅವನದು ಏನೋ ಒಂದು 10 ನಿಮಿಷ ಕೆಲಸ ಇದೆ ಅಂತ್ರಿ, ಬರ್ತಾನಂತೆ. ನಿಮ್ದು ಸ್ಕೂಟಿ ನಿಲ್ಲಿ ಸೈಡ್ ಹಾಕಿ. ಟೈಮ್ ಆಯ್ತು, ಮೆಕ್ಯಾನಿಕ್ ಇನ್ನೂ ಬರ್ಲಿಲ್ಲ. ಇವತ್ತಲ್ಲಿ ಯಾಕೆ ಟೈಮ್ ಬಗ್ಗೆ ಮಾತಾಡ್ತೀರಾ? ಟೈಮು ಅಂದ್ರೆ ಪಕ್ಕ ಟೈಮು. ಈ ಟೈಮ್ ಇರೋದೇ ಕೈ ಕೊಡಕ್ರಿ. ಕೊಡಿ, ನೀವು ನನಗೆ ಸಿಗ್ತೀರಾ? ನಮಗೂ ಒಂದು ಜನ ಮಕ್ಕಳಾಗೋ ಟೈಮ್ ಬರ್ತ ಅನ್ಕೊಂಡೆ. ಆ ಟೈಮು ಬರ್ಲಿಲ್ಲ. ನೀವು ನನ್ನನ್ನ ಟೈಟಾಗಿ ತಪ್ಕೊಂಡು 1.5 ಲೀಟರ್ ಕಣ್ಣೀರು ಸುರಿಸಿ ನಿಮ್ ಕೈಲಿ ಬಿಟ್ಟು ಬೇರೆ ಯಾರ ಕೈಲೂ ತಾಳಿ ಕಟ್ಟಿಸ್ಕೊಳ್ಳಲ್ಲ ಅಂತ ಗೊಳಾಡ್ಕೊಂಡು ಟೈಮ್ ಬರ್ತಾವ ಅನ್ಕೊಂಡೆ. ಆ ಟೈಮು ಬರ್ಲಿಲ್ಲ. ನಮ್ಗೆ ಗೊತ್ತಾಗೋಯ್ತ್ರಿ ನೀವು ನನಗೆ ಸಿಗಲ್ಲ. ನೋಡಿ, ಮನುಷ್ಯನ್ ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ಒಂದಿನ ತಲೆನೇ ತೆಗಿಬೇಕು ಅಂತಾರೆ. ಅಂತರದಲ್ಲಿ ನನ್ನ ಹಾರ್ಟ್, ದಿಲ್, ಹೃದಯ ಅಂತಾರಲ್ರಿ, ಇದು ಕೈ ಹಾಕ್ಬಿಟ್ಟು ಪರ ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ. ನಮ್ಮ ಹೃದಯನೇ ಹಾಳಾಗೋಯ್ತು. ನೋಡಿ, ಒಂದು ಮಾತು ಹೇಳ್ತೀನಿ, ಕರೆಕ್ಟ್ ತಿಳ್ಕೊಳ್ಳಿ. ನೀವು ಎಲ್ಲೇ ಇರಿ, ಹೇಗೆ ಇರಿ, ನೀವು ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಕೊನೆಗೂ ಆದ್ರೆ ಸತ್ತ ಮೇಲೂ ಕೂಡ ನಾನು ನಿಮ್ಗೆ ಅಷ್ಟೇ ಇಷ್ಟಪಡ್ತೀನಿ ರೀ ಅಂತ ಇಷ್ಟು ಉದ್ದ ಡೈಲಾಗ್ ಹೊಡಕ್ಕೆ ನಮ್ಗೇನು ಕೆಲಸ ಇಲ್ಲ ಅಂದ್ಕೊಂಡ್ರೇನ್ರಿ? ನಡೀರಿ ಹೋಗೋಣ, ನಮಗೂ ಕೆಲಸ ಇದೆ. ಸರಿ, ನಡೀರಿ ಹೋಗೋಣ. ಮತ್ತೆ ನಾನು ಇಲ್ಲೇ ಕಂಡ್ಬಿಡ್ಬೇಕು. ನಾನು ಅದನ್ನ ಕಾಯಕೈತೀನಿ. ಬರ್ರಿ ಹೋಗೋಣ. ಮನೆಗೆ ಹೋಗುವಾಗ ಕನ್ನಡ ಇದ್ದಿಲ್ಲ, ಇವಾಗ ಕನ್ನಡ ಇದೆ ಅಲ್ಲ? ಯಾರಿಂದ ಕನ್ನಡಿ ಹೊಡೆದು ಅವ್ರು ನೋಡಕಂತಾನೆ ಕನ್ನಡ ಹಾಕ್ಸಿದೀನ್ರಿ. ಏನು ಅರ್ಥ ಆಗ್ಲಿಲ್ಲ. ಅರ್ಥ ಆಗಿದ್ರೆ ಇದು ಲಾಂಗ್ ಡ್ರೈವ್ ಆಯ್ತು. ಏನು ಹೇಳ್ದಂತ ಸ್ಕೂಟಿ ಹತ್ರ ಬಂತ ಹೇಳಿರಿ. ರಂಜಿತ್, ನಾನು ನಿಮ್ ಜೊತೆ ಏನೋ ಮಾತಾಡ್ಬೇಕು. ನಾನು ಕಾಲ್ ಮಾಡಿ ಜಾಗ ಹೇಳ್ತೀನಿ, ಖಂಡಿತ ಅಲ್ಲಿಗೆ ಬರ್ಬೇಕು. ಏನೋ ಮಾತಾಡೋದಿದೆಯಾ? ಅದೇನ್ ಮಾತಾಡ್ಬೇಕು? ಇಲ್ಲೇ ಮಾತಾಡ್ರಿ. ಇದು ಏಕಾಂತ ಸ್ಥಳದಲ್ಲಿ ಮಾತಾಡೋದು, ಇಲ್ಲಿ ಅಲ್ಲ. ಹೌದಾ? ಏಕಾಂತ ಸ್ಥಳನ? ಅಂದ್ರ ನೀವು ನನ್ನನ್ನ ಲವ್ ಫೋನಲ್ಲಿ ಲೈವ್ ಇದೆ. ಏನ್ ನನ್ನ ಫೋನ್ ನಿಮ್ ಕೈಯಲ್ಲಿ? ಹಾ, ಹಲೋ. ಹೌದಾ? ಆಯ್ತು, ಬಂದೆ 5 ನಿಮಿಷ. ಮೇಡಮ್, ನನಗೆ ಅರ್ಜೆಂಟ್ ಒಂದು ಫೋನ್ ಕಾಲ್ ಬಂದಿದೆ. ನಾವು ಹೋಗ್ಬೇಕು. ನೀವು ಈ ನಂಬರ್ ತಗೊಳ್ಳಿ. ಅವ್ರು ಬಂದು ನಿಮ್ಮ ಗಾಡಿ ರಿಪೇರಿ ಮಾಡ್ತಾರೆ. ಬರ್ಕೊಳ್ಳಿ, ನಂಬರ್ 99025757 ಬರ್ಲಾ? ತುಂಬಾ ಚೆನ್ನಾಗಿದ್ದಾನೆ. ಇವನಲ್ಲಿ ಹೆಣ್ಮಕ್ಳು ಬರೋದು ತುಂಬಾ ಚೆನ್ನಾಗಿದೆ.
ಕಾಣ್ತಾ ಇದೀಯಾ? ಹೌದು ಕಾಣಿಸ್ತಿದ್ಯಾ? ತೂ ಹೊರಗೆಟ್ಟವನೇ. ಬೈಬೇಡಲಿ, ಬೈಬೇಡ. ಇವತ್ತು ದೇವಸ್ಥಾನಕ್ಕೆ ಅರ್ಧ ಗಂಟೆ ಮುಂಚೆ ಹೋಗಿದ್ದೆ, ಪೂಜಾರಿ ಬಂದಿದ್ದಿಲ್ಲ. ಹೋಗಿ ದರ್ಶನ ಮುಗಿಸ್ಕೊಂಡು ಬಂದೆ. ಅಷ್ಟರಲ್ಲಿ ಪೂಜಾರಿ ಬಂದು ಏನಂತ ಗೊತ್ತಾ? ಪೂಜಾರಿ ಏನಂದ? ಅರ್ಚನಾ ಮಂಗಳಾರತಿಯಲ್ಲಿ ಒಬ್ಬಳು ಸಿಗ್ತಾಳ ಅಂದ. ಇದ್ರಲ್ಲಿ ಏನಿದೆ ಅಂತ ವಿಶೇಷ? ಅಣ್ಣ ಅದು ಕೊಡು. ಇದ್ರಲ್ಲೇ ಇರೋದ ವಿಶೇಷ. ವಿಶೇಷ ಇದೆಂತ ವಿಶೇಷ? ಇದ್ರಲ್ಲೆಲ್ಲ ಮಾರ ಹೇಳಿದ್ದು, ಅವನಿಗೆ ಹೇಳಿದ್ದೆ. ನಾನು ಇದ್ರಲ್ಲೇ ಏನೋ ವಿಶೇಷ ಅನ್ಕೊಂಡಿದ್ದ. ಇವ್ರಿಗೆ ಹೇಳಿದ್ರ ನೀವು? ಸರಿ ಸರಿ. ಅದೇನೋ ವಿಶೇಷ? ಪೂಜಾರಿ ಒಬ್ಬಳು ಸಿಗ್ತಾಳ ಅಂದ್ರಲ್ಲ, ಅಲ್ಲೇ ಪ್ರತ್ಯಕ್ಷವಾದ ಅಂಬೆಯಂತಹ ಚೆಲುವೆ. ಹಾಗೆ ನೋಡ್ತಾ ನಿಂತೆ, ಗುಡಿಯಿಂದ ಹೊರ ಬಂದು ಮಾಯವಾದ್ಲು. ನೀನು ಬರೀ ಅವಳ ಗುಂಗಿನಲ್ಲೇ ಇರು. ನನ್ನ ಬದಲು ಬೇರೆ ಯಾರೋ ಹೆಣ್ಮಕ್ಳಾಗಿದ್ರೆ ಕಾಲಗಳು ಕಿತ್ತು ಹೋಗಂಗ್ ಬಿಡ್ತಿದ್ರು. ನಾನಾದ್ರೆ ಸರಿ ಹೋಯ್ತು. ಇಲ್ಲೋ, ನಾ ಎಷ್ಟು ಜನ ಹುಡುಗಿಯರು ನೋಡಿಲ್ಲ. ಇವಳು ನೋಡಿದ್ರೆ ಹಿಂಗೆ ಯಾಕಂದ್ರೋ ಏನು ನನಗೇ ಗೊತ್ತಿಲ್ಲ. ಹೌದು, ನನಗೂ ಹಿಂಗಾಗಿತ್ತು. ನಿನಗೂ ಹಾಗೆ ಆಗಿತ್ತಾ? ಏನ್ ಹೇಳ್ತಿ? ಹೌದು, ನಿನ್ನೆ ಗ್ಯಾರೇಜ್ ನಲ್ಲಿ ಕೆಲಸ ಮಾಡ್ತಿದ್ದೆ. ಒಂದು ಫೋನ್ ಕಾಲ್ ಬಂತು. ಹೇಳಿದ್ರೆ ಹುಡುಗಿಯ ಧ್ವನಿ. ಏನ್ರಿ ಗೌಡ್ರೆ, ಈ ಹಳೆ ಗಾಡಿ ರಿಪೇರಿ ಮಾಡಿ ಮಾಡಿ ಸಾಕಾತಿ. ಒಂದು ಹೊಸ ಗಾಡಿ ತರಬಾರ್ದಾ? ಒಂದ್ ನಟ್ ರೊಕ್ಕ ತಗೊಂತೀನಿ ಪದೇ ಪದೇ ರಿಪೇರಿ ಬಂದ್ರಿಗೇನ ಅದು ಹೋಗೈತಿ ಇದು ಹೋಗೈತಿ ಅಂತ ಹೇಳ್ತಿ. ಅದನ್ನ ರಿಪೇರಿ ಮಾಡಪ್ಪ ಅಂತ ಹೇಳಿದ್ರಿಗೇನ ಅದ್ರ ಜೊತೆಗೆ ಇನ್ನೊಂದು ಹೋಗುತ್ತೆ ಅಂತ ಹೇಳ್ತೀನಿ. ನೀವ್ ಹೇಳಿದ್ದು ನಾವ್ ಕೇಳಿದ್ದು. ಇದ್ದದ್ದು ಇದ್ದಂಗೆ ಹೇಳಿದ್ರ ಹಿಂಗ್ ಮಾತಾಡ್ತೀರಿ? ಇಂತ ಹಳೆ ಗಾಡಿನ ಹೆಂಗ್ ರಿಪೇರಿ ಮಾಡ್ಬೇಕು ಏನ? ಮೇಸ್ತ್ರಿ ಗಾಡಿ ಕಿರಿ ಸೌಂಡ್ ಬರ್ತ ನೋಡಪ್ಪ, ಅದೇನ್ ನೋಡು. ನೋಡ್ ಸಾವ್ಕಾರ, ಮನುಷ್ಯನ ಮೈಯಾಗ ಎಣ್ಣೆ ಇಲ್ಲಂದ್ರ ಎಲುಬುಗಳು ಕಟ್ ಕಟ್ ಅಂತವ. ಗಾಡಿಯಾಗ ಎಣ್ಣೆ ಇಲ್ಲಂದ್ರ ಕಿರಿಕ್ ಕಿರಿಕ್ ಕಲ್ಲಾರಂಗಲ್ಲಿ ಅಂತ. ಮ್ಯಾಲೆ ಕೆಳಗೆ ಏನ್ ಬಿಚ್ಚಿಲ್ಲ, ಗಟ್ಟಿಯಾಗಿವೆ. ತಂದು ವರ್ಷ ಆಯ್ತು, ರಿಪೇರಿ ಬಂದಿಲ್ಲ, ಬಿಚ್ಚಿಲ್ಲ, ಗಟ್ಟಿಯಾಗಿವೆ. ಅಷ್ಟೇ ಗಟ್ಟಿಯಾಗಿರ್ಲಿ ಮೇಡಮ್, ಐಲ್ ಹಾಕಿ ಮಿದು ಮಾಡಿ ಮೆತ್ತಗೆ ಮಾಡಿ ತೆಗಿತೀವಿ. ಒಳಗಡೆ ಏನಾಗಿದೆ ನೋಡಿ. ಗಾಡಿ ಹೊಸದೆ, ಗಾಡಿನೂ ಹೊಸದೆ, ಹೊಸ ಮಾಡಲ್ ಗಾಡಿ. ಇಲ್ಲಂತೂ ರಿಪೇರಿ ಆಗಲ್ಲ, ಗ್ಯಾರೇಜ್ಗೂ ಹೋಗ್ಬೇಕು. ರಿಪೇರಿ ಮಾಡೋದನ್ನೇ ಮರ್ತು ಬಿಟ್ಟೆ. ಇಲ್ಲಿ ರಿಪೇರಿ ಆಗಲ್ಲ, ಗ್ಯಾರೇಜಿಗೆ ತಗೊಂಬರ್ರಿ ಅಂದೆ. ಮುಂದೇನಾಯ್ತು? ಸರಿ, ಅಲ್ಲಿಗೆ ಹೋಗಿ ರಿಪೇರಿ ಮಾಡ್ರಿ, ನಾನು ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬೇಕಾ? ನಂದು ನೀವೈರಿ, ನಿಂಬುದು ನಾನು ಐತಿ. ಏನು ನಂದು ನಿಂದು? ನಂದ್ ಗಾಡಿ ನೀವೈರಿ, ನಿಮ್ ಗಾಡಿನ ನಾನ್ ತಳ್ಕೊಂಡು.
ನಿಮ್ ಮಾತು ಕಾಶಿನಾಥ್ ಉಪೇಂದ್ರ ತರ ಡಬಲ್ ಮೀನಿಂಗ್ ಅರ್ಥನೇ ಆಗಲ್ಲ. ಇದಂತೂ ಹೊಸ ಪ್ರೆಸ್ ಮಾಲು. ನನ್ನ ಮಾತಂತೂ ಅರ್ಥ ಆಯ್ತು. ನಾನು ಇವಳು ಹೆಂಗನ ಮಾಡಿ ನನ್ನ ಪ್ರೇಮ ಬುಟ್ಟಿಯಲ್ಲಿ ಹಾಕಿಕೊಳ್ಳಬೇಕು. ನಂದು ಅವಳು ತಗೊಂಡೋದ್ಲು, ಅವಳದು ನಾನು ನುಕ್ಕೊಂಡು ಬಂದೆ. ಏನ್ ನುಕ್ಕೊಂಡು ಬಂದೆ? ಬೇರೇನು ನುಕ್ಕೊಂಡ್ ಬಂದಿಲ್ಲಪ್ಪ. ಅವಳು ಸ್ಕೂಟಿನ ಯಾಕೆ ನುಕ್ಕೊಂಡ್ ಬಂದೆ? ಅಲ್ಲೇ ರಿಪೇರಿ ಮಾಡ್ಬೇಕಿತ್ತು. ಇಂಥ ಗಾಡಿಗಳನ್ನ ರಿಪೇರಿ ಮಾಡಿದ್ವಿ, ಇದು ಆಗ್ಲಿಲ್ಲ. ರಿಪೇರಿ ಮಾಡಿದ್ರೆ ಅಲ್ಲೇ ರಿಪೇರಿ ಆಗ್ತಿತ್ತು. ಅವಳು ಮಕ್ಕ ಇನ್ನೊಮ್ಮೆ ನೋಡ್ಬೇಕಲ್ಲ, ಅದಕ್ಕೆ ಸುಳ್ಳು ಹೇಳಿದೆ. ನೋಡು, ನೆನೆದವರ ಮನದಲ್ಲಂತೆ ಅವಳದೇ ಫೋನ್ ಕಾಲು. ಹಲೋ, 5 ನಿಮಿಷ ಬರ್ತೀನಿ, ಇಲ್ಲಿ ನನ್ನ ಫ್ರೆಂಡ್ ಹತ್ರ ಇದ್ದೀನಿ. ಏನೋ ಜೋರೈತೆ, ಏನಂತೆ? ಏನಿಲ್ಲೋ, ಬರ್ತೀನಿ. ಆಯ್ತಪ್ಪ. ಬರ್ತೀಯ? ಇಲ್ಲ, ನೀವು ಓಡಿ ಬರ್ತೀನಿ. ಏನ್ರಿ ಇದು? ಸಿಗರೇಟ್ ತಗೊಂಡು ಹೋಗ್ಬೇಕು, ಇಲ್ಲೇ ಸೇರ್ಕೊಂಡ್ ಕುಂದ್ರಬಾರ್ದ. ನಮ್ ಗಿರಾಕಿಗಳಿಗೆ ತೊಂದ್ರೆ ಆಗಲ್ಲ. ಹೋಗ್ ಆ ಕಡೆಗೆ. ಯಾಕೆ ಇಷ್ಟ ಹೇಗಿರ್ತಾರ್ರಿ ಇಷ್ಟ ತಿಳಿದು? ಅವ್ರನ್ನ ಅಂಗಡಿ ಹತ್ರ ನಿಲ್ಸ್ಬಾರ್ದು. ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ಈ ತರ ಇದ್ರೆ ಯಾರು ಅಂಗಡಿಗೆ ಬರಲ್ಲ. ನೀವು ಒಳ್ಳೆಯವ್ರಂತ ಕಾಣ್ತೀವಿ. ತೊಗರಿ ಬೇಳೆ 1 kg ಉದ್ದು, 1 kg ಶೇಂಗಾ, 1 kg ಬ್ಯಾಡಗಿ ಖಾರ. ಬ್ಯಾಡಿಗೆ ಖಾರ ಇರಲ್ರಿ ಅದು. ನೀವು ರಾಯಚೂರು ಕಡೆ ಅಲ್ಲ, ನೀವು ಖಾರ ಜಾಸ್ತಿ ತಿಂತೀರಿ ಅಂತ ಅನ್ಸುತ್ತೆ. ನಮ್ ಕಡೆ ಖಾರ ಎಲ್ಲ ಜಾಸ್ತಿ ತಿನ್ನೋದಿಲ್ಲ. ಅಂದ್ರೆ ನಿಮ್ದು ಯಾವ ಊರಿ? ಯಾಕ್ ಬೇಕ್ರಿ ಊರು? ಸಂಬಂಧ ಬೆಳೆಸ್ಬೇಕಾ? ಸಂಬಂಧ ಬೆಳ್ಸಕ ಊರ್ ಕೇಳ್ಬೇಕಾ? ನೀವು ಈ ಊರಿಗೆ ಬಂದಿದ್ದೀರಿ, ಪರಿಚಯ ಇರ್ಲಿ ಅಂತ ಕೇಳಿದೆ. ಏನಾದ್ರೂ ಬೇಕಾದ್ರೆ ಕಿರಾಣಿ ಬರ್ಬೇಕಲ್ಲ. ನಾನು ಹೊಸಬ್ಳೆ, ನನಗೂ ಪರಿಚಯ ಬೇಕು. ನನ್ನ ಹೆಸರು ಅಮೃತ ಅಂತ. ನನ್ನ ಊರು ಧಾರವಾಡ ಹತ್ರ ಹಳ್ಳಿ. ಇದು ಧಾರವಾಡ ಹತ್ರ. ನಮ್ದು ಧಾರವಾಡ ಪೇಡ ಅಂದ್ರೆ ನಮ್ಗೆ ತುಂಬಾ ಇಷ್ಟ ರೀ. ಇನ್ನೊಂದ್ಸರಿ ನೀವು ಊರಿಗೆ ಹೋಗಿ ಬರ್ಬೇಕಾದ್ರೆ ಧಾರವಾಡ ಪೇಡ ತಗೊಂಡು. ಅದಕ್ಕೇನ್ ಬಿಡ್ರಿ, ತಗೊಂಡ್ ಬರ್ತೀನಿ. ಏನ್ರಿ ಇದು ರೇಟ್? ಅವಾಗೂ ಇವಾಗೂ ಗಗನಕ್ಕೇರಿ ಬಿಟ್ಟಿತ್ತಲ್ಲ. ಬೆಲೆ ನಾವ್ ಹೆಚ್ಚು ಮಾಡಿದ್ದಲ್ರಿ, ಸರ್ಕಾರನೇ ಹೆಚ್ಚು ಮಾಡೈತೆ. ಇದಕ್ಕೆಲ್ಲ ಕಾರಣ ಬಿಟ್ಟಿ ಭಾಗ್ಯಗಳೇ. ನೀವೇನ್ ಮಾಡಕ್ಕಾಗುತ್ತೆ ಬಿಡಿ ಸರ್. ಬಿಟ್ಟಿ ಭಾಗ್ಯಗಳ ಮರಳಾಗಿ ನಾವು ಓಟ್ ಹಾಕ್ತಿವಲ್ಲ, ಅನ್ಭವಿಸ್ಬೇಕಾದಿದ್ದೆ. ಮತ್ತೆ ಬಿಟ್ಟಿ ಭಾಗ್ಯಗಳಿಂದ ಗೌರ್ಮೆಂಟ್ಗೆ 1 ವರ್ಷಕ್ಕೂ 1,000 ಕೋಟಿ ಲಾಸ್ ಆಗುತ್ತಂತ್ರಿ. ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ಲೇಟ್ ಆಗಿ ಇದನ್ನ ಓಟ್ ಹಾಕುವ ಮುಂಚೆ ಯೋಚನೆ ಮಾಡಿದ್ರೆ ಬಿಲ್ಲು ಇಷ್ಟ ಆಗ್ತಿರ್ಲಿಲ್ಲ. ಗೊತ್ತಾಯ್ತು, ನಿಮ್ ಜೊತೆ ಮಾತಾಡಿದ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಬರ್ತೀನಿ. ರೀ ನಿಮ್ ಫೋನ್ ನಂಬರ್ ಕೊಡ್ರಿ, ಏನಾದ್ರೂ ಬೇಕಾದ್ರೆ ಫೋನ್ ಮಾಡ್ತೀನಿ. ಇನ್ನೊಮ್ಮೆ ಕಿರಾಣಿಗೆ ಬರ್ತೀನಲ್ಲ, ಆವಾಗ ಕೊಡ್ತೀನಿ. ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ಚೆನ್ನಾಗಿ ಮಾತಾಡ್ತಾಳೆ. ಫೋನ್ ನಂಬರ್ ಕೊಟ್ಟಿದ್ರ ಇನ್ನೂ ಚೆನ್ನಾಗಿರ್ತಿತ್ತು. ನೆಟ್ ಮೇಲೆ ಇಟ್ಕೊಂಡಿದ್ದೆ. ಗಾಡಿ ಎಲ್ಲ ಗಾಡಿ ಅಂತ ಮಾಡ್ಯಾನ. ಸ್ಕೂಟಿ ಮೇಲೆ ನಾವು ರಿಪೇರಿ ಮಾಡ್ಬೇಕಾದ್ರ ನೀವು ಮುಂದೆ ಕುತ್ಕೊಂಡು ರಿಪೇರಿ ಮಾಡ. ಅವರು ನಮ್ಮ ನಂಬಿ ಇಲ್ಲಿ ಕೂತಾಗಿರಲ್ಲ, ಅದಕ್ಕೆ ಜಾಸ್ತಿ.
ಅಡ್ರೆಸ್ ಹೇಳಿ. ನಾನು ಪಾಸಲ್ಲಿದ್ದೀನಿ. ಆಯ್ತಾಯ್ತು, ಬರ್ತೀನಿ. ಯಾರಿಗೆ ಗೊತ್ತಿಲ್ಲ ಗೊತ್ತಿಲ್ಲ, ಗಂಟೆ ಹಚ್ತಾನೆ ಗಂಟೆ ಗಡೆ ನೋಡ್ತಾನೆ ಬೇರೆಲ್ಲ ಹಾಳಾಗೋತಾನೆ ಹಳಿ ಆಗ್ತಾನೆ ದೇವರೇ ಬಲ್ಲ. ಹಾಯ್ ಮೇಡಮ್. ಬಂದ್ರಾ? ಬನ್ನಿ, ಯಾಕೆ ಟೈಮ್ ಆಯ್ತು? ಹೌದು ಮೇಡಮ್, ರೋಡ್ ಮೇಲೆ ನೀರು ನಿಂತು ರೋಡು ಹಾಳಾಗಿದೆ, ನೋಡ್ಕೊಂಡು ಬರ್ಬೇಕಲ್ಲ. ಈಗ ತಾನೇ ಗಾಡಿ ಸರ್ವಿಸ್ ಮಾಡಿದ್ದೀವಿ, ಗಾಡಿ ಹಾಳಾಗಬಾರ್ದಲ್ಲ. ಗಲೀಜು ಆಗುವಾಗ ಆಗತ್ತೆ, ರಿಪೇರ್ ಅಂತೂ ಆಯ್ತಲ್ಲ. ರಿಪೇರಿ ಎಲ್ಲ ಮುಗೀತು ಮೇಡಮ್, ಅಲ್ಪ ಸ್ವಲ್ಪ ಮೈನರಿ ಇದೆ, ನಡೀತೇ ಬಿಡ್ರಿ. ಹೌದು, ಗಿಡಗಳಿಗೆ ಇಷ್ಟು ಪ್ರೀತಿಯಿಂದ ನೀರು ಹಾಕ್ತಾ ಇದ್ದೀರಾ? ಗಿಡಗಳಂದ್ರೆ ಅಷ್ಟಿಷ್ಟನಾ ನಿಮಗೆ? ಗಿಡ ಇದ್ರೇನೆ ಕಾಡು, ಕಾಡಿದ್ರೇನೆ ನಾಡು, ನಾಡಿದ್ರೆ ನಾನು ನೀನು. ಕಾಡು ನಾಡು ಉಳಿದ್ರೇನೆ ನಾನು ನೀವು ಬದುಕೋದು, ಅದಕ್ಕೆ ನೀರ್ ಹಾಕ್ತಿದ್ದೆ. ಊರಿನಲ್ಲಿ 10,000 ಜನಕ್ಕಿಂತ ಹೆಚ್ಚು ಜನರಿದ್ದಾರೆ, ಆದ್ರೆ ಗಿಡ ನೆಡುವಷ್ಟು ಟೈಮ್ ಅವ್ರಿಗಿಲ್ಲ. ದುಡ್ಡು 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 ಅಂತ ದುಡ್ಡಿನಿಂದ ಓಡ್ತಿದ್ದಾರೆ ನಮ್ಮೂರು ಜನ. ಎಲ್ರು ದುಡ್ಡಿಂದನೇ ಓಡ್ತಿಲ್ಲ, ಮನೆ ಕೆಲಸ, ವ್ಯವಹಾರ ಕೆಲಸ, ಹೊಲದ ಕೆಲಸ ಅಂತ ಎಲ್ಲಾ ಮುಗಿಸಿ ನಿಸ್ವಾರ್ಥದಿಂದ ರೋಡ್ಗೆಲ್ಲ ಊರ್ ತುಂಬಾ ಗಿಡ ನೆಟ್ರಲ್ಲ ನಮ್ ರವಿಗೌಡ್ರಿ, ಅವ್ರಿಗೆ ಟೈಮ್ ಐತಿ. ನಮ್ 3 ಜನ ಪರಿಸರದ ದಿನ ಯಾರೋ ಗಿಡ ತಂದು ಯಾರೋ ತೋಟದ ಗುಂಡಿಗೆ ನೀರ್ ಹಾಕಿ ಅದು ಗಿಡ ನೆಟ್ಟು ಪೋಸ್ ಕೊಟ್ಟು ಫೋಟೋ ತೆಗಿಸ್ಕೊತಾರೆ. ನಮ್ ರವಿಗೌಡ್ರಿಗೆ ವರ್ಷ ಪೂರ್ತಿ ಪರಿಸರದ ದಿನನೇ. ಹೌದ್ರಿ, ನಮ್ ಗ್ಯಾರೇಜ್ ಮುಂದೆನೂ ಗಿಡ ಹಾಕ್ಯಾರ. ನೋಡಿದ್ರಾ? ನಿಮ್ ಗ್ಯಾರೇಜ್ ಮುಂದೆನೆ ಗಿಡ ಹಾಕಿದಾರಲ್ಲ, ಅದಕ್ಕೆ ನೀರ್ ಹಾಕಿ ಸಾಕು. ನೀವೇನ್ ಗಿಡ ನೆಡೋದೇನ್ ಬೇಡ. ಗಿಡ ಇದ್ರೆ ಕಾಡು, ಕಾಡು ಇದ್ರೆ ನಾಡು, ನಾಡು ಇದ್ರೆ ನಾವು ನೀವು ಅಂತ ಚೆನ್ನಾಗಿ ಅರ್ಥಪಡಿಸಿದ್ದೀವಿ. ನೀವಂದ್ರೆ ನನಗೆ ತುಂಬಾ ಇಷ್ಟ ಇದೆ. ಅರ್ಥ ಮಾಡ್ಕೊಳ್ಳಿ, ನಿಸ್ವಾರ್ಥ ಸೇವೆಯಲ್ಲಿ ಸಾಲು ಮರದ ತಿಮ್ಮಕ್ಕನ ಹಾದಿ ಹಿಡಿದವರು ನಮ್ಮ ಭಾಗದ ರವಿಗೌಡ್ರು, ಅವ್ರಿಗೆ ನನ್ನ ಸೆಲ್ಯೂಟ್. ರವಿಗೌಡ್ರಿಗೂ ನನ್ನದೊಂದು ಸೆಲ್ಯೂಟ್. ಮೇಡಮ್, ನಿಮ್ಮ ಹತ್ರ ಇದ್ರೆ, ನಿಮ್ಮ ಮಾತು ಕೇಳ್ತಾ ಇದ್ರೆ, ನಿಮ್ಮ ನೋಡ್ತಾ ಇದ್ರೆ ನನ್ನ ಕೆಲಸ ಬಗ್ಸಿ ಎಲ್ಲ ಮರ್ತು ಬಿಡ್ತೀನಿ. ಆಸ್ತಿ ಅಂತಸ್ತು ದುರಂತಗಳನ್ನ ಮರೆತ್ರೂ ಪರವಾಗಿಲ್ಲ, ಮನುಷ್ಯತ್ವವನ್ನ ಮರಿಬಾರ್ದು, ಉಪಕಾರ ಮರಿಬಾರ್ದು. ಸಮಯ ಬಂದಾಗ ಅದ್ರ ಋಣ ತೀರಿಸ್ಬೇಕು. ನಾಳೆ ಸಮಯ ಮಾಡ್ಕೊ, ಫೋನ್ ಮಾಡ್ತೀನಿ. ಯಾವ ಸಮಯ? ಬೆಳಗ್ಗೆನಾ ಸಾಯಂಕಾಲನಾ? ಎರಡೂ ಸಮಯವಲ್ಲ, ಮಠ ಮಧ್ಯಾಹ್ನ. ಸ್ಕೂಟಿ ರಿಪೇರಿ ಆಗಿದ ಖರ್ಚು ಕೇಳಲೇ ಇಲ್ಲ, ಬೇರೆ ಬೇರೆ ಏನೇನೋ ಮಾತಾಡಿದ್ವಿ. ಎಷ್ಟು ಫೀಸು? ರಿಪೇರಿ ಮಾಡಿದ ದುಡ್ಡು ಆಮೇಲೆ ಕೊಡುವಂತ ಬಿಡ್ರಿ. ಉಪಕಾರ ಮಾಡಿದ ಋಣ ಇಟ್ಕೊಬರಂತ ಅವಾಗ್ಲೂ ಹೇಳಿದ್ನಲ್ಲ ರೀ, ತಗೋರಿ. ನಾಳೆ ಫೋನ್ ಮಾಡ್ತವಂತಿರಲ್ಲ, ಅಲ್ಲೇ ಕೊಡಂತವ್ರಿ. ಮೊದ್ಲು ತಗೊಳ್ರಿ. ಮತ್ತೇನ್ರಿ ಶಿವರಾಜ್, ಆರಾಮದಿರ? ಆರಾಮ್ರಿ ಪಟೇಲ್ ರೀ, ಬರ್ರಿ. ಸ್ವಲ್ಪ ಒಂದು 4 ಮೊಟ್ಟೆ ಬೇಕಾಯ್ತು ನೋಡ್ರಿ, ಕತ್ತಿ. ಹೌದ್ರಿ? ಊಟ ಊಟ ಆಯ್ತ್ರಿ ಸರ್, ಈಗ ಆಯ್ತು ಊಟ. ಗಿರಕಿಲ್ರಿ, ಏನಿಲ್ಲ, ಸುಮ್ನೆ ಖಾಲಿ ಏನಿಲ್ಲ. ನಮಗೊಂದ್ ಸ್ವಲ್ಪ ಈಗ ಬೀರ್ ಬಂದಲ್ಲ, ಅದಕ್ಕೆ 4 ಮೊಟ್ಟೆ ಹೋಗ್ಬೇಕಂತ. ಹೌದ್ರಿ? ಯಾರ ಹೆಣ್ಮಕ್ಳು ಬೀಗ್ರ ಗಂಡ್ಮಕ್ಳು ಬೀಗ್ರಿ? ಏನ್ ನಮ್ ಗಂಡ್ಮಕ್ಳು ಬೀಗ್ರಿ, ಹೆಣ್ಮಕ್ಳು ಬೀಗ್ರ ಮೊಟ್ಟೆ ಆಗಿಲ್ಲ ಅವು. ಕೊಡ್ರಿ. ಬರ್ರಿ. ಹೋಗ್ಬೇಡ್ರಿ. ಏನಮ್ಮ ಇವತ್ತು ಲಕ ಲಕ ಅಂತ ಒಳ್ಯಾಕತಿ? ಹೌದ್ರಿ, ನಾ ಇವತ್ತೇ ಊರ್ ಬಿಟ್ಟು ಹೋಗ್ತೀರಾ? ಇಲ್ಲ, ನನ್ನ ಹುಟ್ಟುಹಬ್ಬ ಇದ್ರಿ, ಮನೆಗೆ ಗೆಸ್ಟ್ ಬಂದಾರ, ಚಾ ಮಾಡ್ಬೇಕಲ್ಲ, ಟೀ ಪುಡಿ ಸಕ್ರಿ ತಗೊಂಡ್ ಹೋಗಿ ಬಂದಿದ್ದೆ. ಹುಟ್ಟುಹಬ್ಬ ಅಂತ ಹೇಳ್ತೀರಾ, ಬರೀ ಚಾ ಕುಡಿಸಿ ಕಳಿಸ್ತಾರ? ಕೇಕ್ ಗೀಕ್ ಏನಿಲ್ವಾ? ಕೇಕ್ ಇದ್ದರಿ ರಾತ್ರಿ, ಇವಾಗ ಸ್ನಾಕ್ಸ್ ಕೊಟ್ಟು ಟೀ ಕೊಡ್ಬೇಕಲ್ಲ. ಅಂದ್ರೆ ಜೋರ್ ಐತಿ? ಏನ್ ಜೋರಿಲ್ಲ, ಬೇಕಿದ್ದವ್ರಿಗೆ ಹೇಳಿನಿ.
ನಾನ್ ಬೇಕಿಲ್ಲ. ಇಲ್ಲಿಗೆ ಬಂದ್ಮೇಲೆ ಮೊದ್ಲು ಪರಿಚಯಾಗಿದ್ದು ನೀವು. ರಾತ್ರಿ ಫಂಕ್ಷನ್ಗೆ ಬನ್ನಿ, ನಿಮಗಾಗಿ ಕಾಯ್ತಾ ಇರ್ತೀನಿ. ಪಕ್ಕ ಬರ್ತೀನಿ. ಪಾಪ ಏನು ಬಹಳ ದಿವಸ ಆದ್ಮೇಲೆ ಬಂದೆ ಅಲ್ಲ. ಪರವಾಗಿಲ್ಲ, ಈಗಾದ್ರೂ ಬಂದೇ ಅಲ್ಲ. ನಿನ್ನ ಊರಲ್ಲಿಲ್ಲ ಅನ್ಕೊಂಡಿದ್ದೆ. ಏನಾಗ್ತ ಮತ್ತೆ? ಇವಾಗ ಊಟ ಆಯ್ತು. ಯಾಕೋ ಮನ್ಯಾಗ ಬೇಸರ ಆದಂಗಾತು. ಸುಮ್ಮನೆ ನೀನ್ ನೋಡೋಣ ಅಂತ ಬಂದೆ. ಬಾರಪ್ಪ, ನನಗೂ ಬೇಜಾರಾಗ್ಬಿಟ್ಟೈತಿ. ಈ ಹೊಸ ಸರ್ಕಾರ ಬಂದಾಗ್ಲಿಂದ ಬೆಲೆ ಜಾಸ್ತಿ ಆಗಿಬಿಟ್ಟ, ಗಿರಾಕಿನೇ ಇಲ್ಲ. ಅಷ್ಟಲ್ಲೋ ಶಿವರಾಜ್, ಎಲ್ಲಾ ವ್ಯಾಪಾರದಲ್ಲೂ ಹಂಗಾಗೈತಿ. ಯಾಕಂದ್ರ ಬರಗಾಲ ಐತಲ್ಲ, ಜನರ ಹತ್ರ ದುಡ್ಡೇ ಇಲ್ಲ. ಅದಕ್ಕೆ ಜನ ಏನ್ ಮಾಡಕತ್ತಾರ, ತಮ್ಮ ಹತ್ರ ಎಷ್ಟು ರೊಕ್ಕ ಐತೋ ಅಷ್ಟರಲ್ಲೇ ಜೀವನ ನಡೆಸಕತ್ತಾರ. ಈ ಸರ್ಕಾರ ಬಂದ್ರೆ ಬರಗಾಲ, ಆ ಸರ್ಕಾರ ಬಂದ್ರ ನೆರೆ ಹಾವಳಿ. ಯಾವ ಸರ್ಕಾರ ಬಂದ್ರು ರೈತರಿಗೆ ಲಾಭನೇ ಇಲ್ಲ. ಖಾಲಿ ಕುಂತವ್ರಿಗೆ ಕೆಲಸ ಇಲ್ಲ. ನಮ್ಗೆ ಏನ್ ಕೆಲಸ ಬರುತ್ತೋ ಆ ಕೆಲಸ ನಾವು ಮಾಡ್ಬೇಕು. ಲಾಭ ಬರುತ್ತೋ ಇಲ್ಲ ಗೊತ್ತಿಲ್ಲ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಬೆಸ್ಟ್ ಎಂಪ್ಲಾಯ್ಮೆಂಟ್ ಅಂತಾರಲ್ಲ, ನಿಂದ ಬೆಸ್ಟಪ್ಪ ಶಿವರಾಜ್. ಏನ್ ಬೆಸ್ಟಪ್ಪ ಅವಂದು? ಅವನಿಗಿಂತ ನಿಂದ ಬೆಸ್ಟಪ್ಪ ಬಾಲರಾಜ್. ಅವನ್ಕಿನ್ನ ನಂದು ಬೆಸ್ಟು. ಸರ್ಕಾರದ ಕೆಲಸಕ್ಕಿಂತ ಸ್ವಂತ ಕೆಲಸನ ಬೆಸ್ಟ್. ಯಾಕಂದ್ರ ಅವನು ಸಾಮಾನ್ ತಗೊಂಬಂದು ವ್ಯಾಪಾರ ಮಾಡ್ತಾನ. ನೀನು ನಮ್ ಗಾಡಿನ ರಿಪೇರಿ ಮಾಡಿ ನನ್ ಮನ ಹಾಕೋತಾ ಅಂತಿ. ಅವನಿಗಿಂತ ನಿಂದ ಬೆಸ್ಟ್ ಹೌದಲ್ಲ? ಏನ್ ಬೆಸ್ಟೋ ಏನೋ. ಅವಾಗ ಮೇಸ್ತ್ರಿ ಪಾನರ್ ತಗೊಂಡು ತೆಲಿಗೆ ಹೊಡೆದನಪ್ಪ ಅಂದ್ರ ತಲೆ ಕೂತ್ಬಿಟ್ಟಿದ್ವು. ಏನಾದ್ರೂ ಪಡಿಬೇಕಂದ್ರೆ ಕಷ್ಟ ಪಡ್ಲೇಬೇಕು. ಸುಲಭವಾಗಿ ಸಿಕ್ಕ್ರ ಅದಕ್ಕೆ ಬೆಲೆನೇ ಇರಲ್ಲ. ನಾ ಮೂವರು ಸೇರಿ ಬಾಳ ದಿವ್ಸ ಆಯ್ತು. ಇವತ್ತು ನನಗೆ ಬಹಳ ಖುಷಿ ಆಗ್ಬಿಡೈತಿ. ಅದಕ್ಕೆ ನಿಮ್ಮಿಬ್ರಿಗೆ ಪಾರ್ಟಿ ಕೊಡ್ಸಕಂತ ಮಾಡಿನ್, ಬರ್ತೀರಾ? ಏನಪ್ಪ ಅದು ಸಂತೋಷದ ವಿಷಯ? ನಾ ಒಂದ್ ಹುಡುಗಿ ನಾ ಇಷ್ಟಪಟ್ಟಿನಿ, ಅವಳು ನಾನು ಇಷ್ಟಪಟ್ಟಾಳ. ಇವತ್ ಫೋನ್ ಮಾಡಿ ಒಂದ್ ಜಾಗ ಹೇಳ್ತೀನಿ, ಅಲ್ಲಿ ಬಂದ್ರೆ ನಿಮ್ಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ. ಆ ಖುಷಿಗೆ ಇವತ್ ನಾ ಪಾರ್ಟಿ ಕೊಡಕತ್ತೀನಿ. ನಾನು ಒಂದ್ ಹುಡುಗಿ ನಾ ಇಷ್ಟಪಡಕತ್ತೀನಿ. ಅವಳು ನನ್ನ ಇಷ್ಟಪಡ್ತಾಳೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಇವತ್ತು ಫೋನ್ ಮಾಡಿ ಒಂದ್ ಚಾಟ್ ಬಾಳ್ತೇವೆ. ಅಲ್ಲಿ ಏನ್ ಹೇಳ್ತಾಳೋ ಏನೋ ಗೊತ್ತಿಲ್ಲ. ಅಂತೂ ಇಬ್ಬರನ್ನ ಹುಡುಗಿರನ್ನ ಸಟ್ ಮಾಡ್ಕೊಂಡ್ರು. ನನಗೆ ತುಂಬಾ ಖುಷಿ ಆಯ್ತು. ನಾನಂತೂ ಪಾರ್ಟಿಗೆ ಬರಲ್ಲ, ನೀವೇ ಹೋಗಿ. ನೀನಂತೂ ಪಾರ್ಟಿಗೆ ಬರಲ್ಲ ಸರಿ. ನೀನು ಒಂದು ಹುಡುಗಿ ಬಗ್ಗೆ ಕನಸು ಕಾಣಿಸ್ತಿದ್ದಲ್ಲಪ್ಪ, ಅವಳು ನೋಡ ಹೆಂಗ್ ನಾಚ್ಕೊಳಕತ್ತೇನ. ಇವ್ನಿಗೆ ನಾಚ್ಕೊಂತಿರ್ಲ, ನಾವಿಬ್ರು ಹೋಗಮ್ ನಡಿ. ಮತ್ತೆ ಹುಟ್ಟಿದ ಮಗುವಿನ ತಲೆಯಲ್ಲಿ ಏನೋ ಓಡುತ್ತಿದೆಯಲ್ಲ. ನಾ ಹೇಳ್ದಾರಲ್ಲ, ಬಂದಿದ್ದಾರಲ್ಲ, ಇನ್ನೊಬ್ರು ಬರ್ಬೇಕಿತ್ತಲ್ಲ, ಅವ್ರನ್ನೇ ಕಾಯ್ತಿದ್ದೆ. ಏನಮ್ಮ, ಬಾಯ್ ಫ್ರೆಂಡಾ? ಬಾಯ್ ಫ್ರೆಂಡ್ ಇಲ್ಲೇ ಇದ್ದಾರಲ್ಲ, ಅವ್ರು ನನ್ನ ಕ್ಲೋಸ್ ಫ್ರೆಂಡ್. ಬಾಯ್ ಫ್ರೆಂಡ್ ಇದ್ಮೇಲೆ ಕ್ಲೋಸ್ ಫ್ರೆಂಡ್ ಕ್ಲೋಸ್ ಮಾಡ್ಕೋಬೇಕಮ್ಮ. ಬಾಯ್ ಫ್ರೆಂಡ್ ಮದ್ವೆ ಆಗಿ ಜೀವನ ಪೂರ್ತಿ ಇರ್ಬೇಕಾದ್ರೆ ಕ್ಲೋಸ್ ಫ್ರೆಂಡ್ ಅವಶ್ಯಕತೆ ಬೇಕು. ಫ್ರೆಂಡ್ ಹೇಳೋ ಮಾತು ಜೀವನದಕ್ಕೂ ದಾರಿ ಆಗೋದು. ಆ ದಾರಿ ಸಲುವಾಗಿ ದಾರಿ ಕಾಯ್ತಿದೀಯಾ? ಹೌದು ಕಣಮ್ಮ. ನೋಡು, ಈಗ್ಲೇ ಹೊತ್ತಾಗಿದೆ. ಎಲ್ರನ್ನು ಕಾಯಿಸೋದು ಬೇಡ, ಕೇಕ್ ಕಟ್ ಮಾಡ್ಬಾ. ಎಲ್ರ ಮುಂದೆ ಏನೋ ಹೇಳ್ಬೇಕಿತ್ತು. ಹೇಳು. ಅವ್ರಿದ್ರೆ ಚೆನ್ನಾಗಿರ್ತಿತ್ತು. ಅವರು ಬರಲ್ಲ. ಬರ್ಬೇಕಿದ್ರೆ ಎಷ್ಟೊತ್ತಿಗೆ ಬರ್ತಿದ್ರು. ಕೇಕ್ ಕಟ್ ಮಾಡು. ನಾನು ಒಬ್ರನ್ನ ತುಂಬಾ ಇಷ್ಟಪಟ್ಟಿದ್ದೇನೆ. ಅವರನ್ನೇ ಮದ್ವೆ ಆಗ್ಬೋದು. ಗೊತ್ತು. ಏನ್ ಗೊತ್ತು? ನನಗೇನ್ ಗೊತ್ತು? ನನಗೆ ಏನು ಗೊತ್ತಿಲ್ಲ, ನೀನೇ ಹೇಳು. ನಾನೊಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ, ಅವರನ್ನೇ ಮದ್ವೆ ಆಗೋದು. ಗೊತ್ತು. ಏನ್ ಗೊತ್ತು? ನನಗೇನ್ ಗೊತ್ತು? ನನಗೆ ಗೊತ್ತಿಲ್ಲ, ನೀನೇ ಹೇಳು. ಇವ್ರನ್ನೇ ಪ್ರೀತಿಸ್ತಾ ಇದ್ದೀನಿ, ಇವ್ರನ್ನೇ ಮದ್ವೆ ಆಗೋದು.
ಬರ್ತೀನಿ. ಬೈಕ್ ತಗೊಂಡು ಆದ್ರೂ ಬೇಗ ಬಾ. ಸರಿ ಸರಿ ಬರ್ತೀನಿ. ಏನಾಯ್ತ್ರಿ ಸರ್? ಗಾಡಿ ಯಾಕೋ ಚಲವಾಗಲ್ದು, ಕೆಟ್ಟೋಗಿದೆ. ಸ್ವಲ್ಪ ನನ್ನ ಬಂಡೆ ರಂಗನಾಥ ಗುಡಿ ಹತ್ರ ಬಿಡ್ತೀರಾ? ಗಾಡಿ ಹೌದು ಸರ್. ಏನಾಗ್ತದೆ ಒಮ್ಮೆಲೆ ಆಫ್ ಆಗಿದೆ. ಎಲ್ಲ ಹೊಸ ಗಾಡಿ ನೋಡಿದ್ರೆ ನಮ್ಮ ಮತ್ತೆ ಮಾಡಿ ಕೈ ಹೊಂಟಿರ? ಇಲ್ಲ ಸರ್, ನಮ್ದು ಹೊಲ ಇದೆ. ಹೌದಾ? ಥ್ಯಾಂಕ್ ಯು ಸರ್, ಇಲ್ಲಿ ಬಂದ್ಬಿಟ್ಟದಕ್ಕೆ. ಹೋಗ್ಬೇಡಿ ಸರ್. ಅಮೃತಗ ನಾ ಇಲ್ಲಿ ಬಾ ಅಂತ ಫೋನ್ ಮಾಡಿ ಹೇಳಿನಿ, ಇಲ್ಲಿ ಬರ್ತಾಳ. ಅದ ನಾನು ಬೇರೆ ಗಾಡಿ ಬೇರೆ ಬಿಟ್ಟು ಬಂದಿದ್ದೀನಿ. ನೋಡೋಣ, ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕು. ಅವಳು ಏನ್ ಮಾಡ್ತಾಳೆ ನೋಡೋಣ, ನಾನು ಹುಡುಕೋದಕ್ಕೆ. ಬಂದು ವಾಪಸ್ ಬಂತಲ್ಲ. ಏನಿಲ್ಲ ಕಣಮ್ಮ, ಮನೆಗೆ ಬಾ ಅಂತ ಅರ್ಜೆಂಟ್ ಫೋನ್ ಮಾಡಿದ್ರು, ಅದಕ್ಕೆ ಬಂದೆಮ್ಮ. ರಂಜಿತ್ ಬರ್ತೀನಂತ ಹೇಳಿದ್ರು, ಬಂದು ಇಲ್ಲ, ಬೈಕು ಇಲ್ಲಲ್ಲ. ಸುಳ್ಳು, ಕೈಯಲ್ಲಿ ಫೋನೇ ಇದ್ದಿಲ್ಲ. ಇತ್ತಮ್ಮ, ಕೈಯಲ್ಲಿ ಫೋನ್ ಇತ್ತು. ಕೈಯಲ್ಲಿ ಫೋನ್ ಇರಲಿಲ್ಲ, ಕಿಟಕಿ ಏನೋ ನನ್ನ ಜೀವನಕ್ಕೆ ಅದು ಮುಖ್ಯವಿತ್ತು ಎಂಬ ಭಾವನೆ ನಿನ್ನ ಮುಖದಲ್ಲಿತ್ತು. ಏನೋ ಕಣ್ಣು ಮುಂದಿತ್ತು, ಅದು ನಂದಾಗಿದ್ರೆ ನನ್ನ ಜೀವನನೇ ಸಂತೋಷ ಆಗ್ತಿತ್ತಮ್ಮ. ಏನದು ನಿನ್ನ ಕಣ್ಣು ಮುಂದೆ ಇದ್ದಿದ್ದು? ಅದೆಲ್ಲ ನಿನಗೆ ಯಾಕೆ ಬೇಕು? ದೇವರ ದರ್ಶನ ಆಯ್ತಲ್ಲ, ಹೋಗ್ ಮನೆಗೆ. ಏನೋ ಸಪ್ಪೆ ಮುಖ ಮಾಡಿಕೊಂಡು ಬಂದ್ರೆ ಅಂತ ಕೇಳಿದೆ, ಯಾಕೆ ಮಾಡ್ಕೊಂತಿ? ಮನೆಗೆ ಹೋಗೋದು ನನಗೆ ಗೊತ್ತು. ಮುಖ ದಪ್ಪ ಮಾಡಿಕೊಂಡಿದ್ದೆ. ಅವನ್ನ ಮಾತಾಡ್ಸಿ ಏನೋ ಕೇಳ್ದೆ, ಅದಕ್ಕೆ ಸಿಟ್ಟಿಗೆ ಯಾಕಂತಮ್ಮ? ಅದೇನೋ ಕಳ್ಕೊಂಡ್ರಂತೆ, ಅದು ಸಿಗಲ್ವಂತೆ. ಅದಿದ್ರೆ ಜೀವನ ಚಂದ ಇರ್ತಿತ್ತಂತೆ. ಏನು ತಂಗಿ ಮೇಲೆ ಸಿಟ್ಟಿಗೆ ಇರ್ತೀಯ? ಕೇಳೋದನ್ನ ಬಿಟ್ಟು ಕೇಳಾರ್ದು ಕೇಳಿದ್ರ ಸಿಟ್ಟು ಬರ್ತಾ ಇಲ್ಲ? ಏನ್ ಕೇಳಿದ? ನಿನ್ನೆ ಅಮೃತಳ ಬರ್ತಡೇ ಪಾರ್ಟಿಗೆ ಹೋಗಿದ್ದೆ. ಹೌದು, ಅವಳು ನನಗೆ ಹೇಳಿದ್ಲು, ನನಗೆ ಬರಕ್ ಆಗ್ಲಿಲ್ಲ. ಇಷ್ಟಕ್ಕೆ ಸಿಟ್ಟಿಗೆ ಇರೋದ? ಇಲ್ಲ, ನಿನ್ನೆ ಅಮೃತಳ ಬರ್ತ್ಡೇ ಪಾರ್ಟಿಯಲ್ಲಿ ಅವಳಿಗೆ ಏನೋ ಹೇಳ್ಬೇಕು. ಅವಳಿಗೆ ಹೇಳಿದೆ? ಇಲ್ಲ ಕಣ,
ಹೇಳಕ್ಕಾಗ್ಲಿಲ್ಲ. ಏನಾಯ್ತು? ನಾನು ಏನೋ ಹೇಳ್ಬೇಕಿತ್ತು, ಆದ್ರೆ ಅಲ್ಲಿ ಏನೋ ಕೇಳಬಾರ್ದು ಕೇಳಿ ನನ್ನ ಮನಸ್ಸಿಗೆ ಗುಡುಗು ಸಿಡಿಲು ಬಡದಂತಾಯ್ತು. ಹುಡುಗು ಸಿಡಿದು ಬಡಿದಂತಾಯ್ತಾ? ಏನ್ ಕೇಳಿದೆ? ಆ ಮಾತಲ್ಲಿ ಏನಿತ್ತು? ನಾನು ಹೇಳ್ಬೇಕಾಗಿತ್ತು, ಅಮೃತ ನನ್ನನ್ನು ಪ್ರೀತಿಸ್ತೇನೆ ಅಂತ. ನಿನ್ನನ್ನು ಬಿಟ್ಟು ಬಾಳಕ್ಕಾಗಲ್ಲ, ಬದುಕಕ್ಕಾಗಲ್ಲ. ನೀನನ್ನೇ ಪ್ರೀತಿಸ್ತೀನಿ, ನೀನನ್ನೇ ಮದ್ವೆ ಆಗೋದು. ನಾನು ಕೂಡ ಅಮೃತಳನ್ನು ಹೃದಯದಲ್ಲಿ ಗುಡಿ ಕಟ್ಟಿ ಅವಳನ್ನೇ ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದೇನೆ. ನೀನೇ ನನ್ನ ಸತಿಯಾಗಬೇಕು. ಆದರೆ ಬಾಲು, ನೀನು ಕೂಡ ಅವಳನ್ನು ಪ್ರೀತಿಸುತ್ತೀಯ. ನನ್ನ ಪ್ರೀತಿ ನಿನ್ನ ಮುಂದೆ ಹೇಳಿ ನಿನ್ನ ಕರ್ಕೊಂಡೋಗಿ ಅಮೃತಳಿಗೆ ಪ್ರಪೋಸ್ ಮಾಡಬೇಕಂತಿದ್ದೆ. ಆದರೆ ನೀನು ಕೂಡ ಅವಳನ್ನು ಬಾಲು, ಬಾಲು, ನಾವು ಯಾರನ್ನು ಇಷ್ಟಪಡ್ತೀವಿ, ಯಾರನ್ನ ಪ್ರೀತಿಸ್ತೀವಿ, ಅವರಿಗೆ ನಾವು ಧೈರ್ಯವಾಗಿ ಹೇಳ್ಬಿಡ್ಬೇಕು. ಅವರು ನಮ್ಮನ್ನ ಇಷ್ಟಪಡ್ತಾರೋ ಇಲ್ಲೋ ಗೊತ್ತಿಲ್ಲ, ಪ್ರೀತಿ ಮಾಡಿ ದುಃಖ ಪಡಬಾರ್ದು. ನಾನು ಅಮೃತಳನ್ನ ಪ್ರೀತಿಸ್ತಾ ಇದ್ದೇನೆ. ಅವಳು ರಂಜಿತನ ಮದುವೆ ಆಗಿ ಚೆನ್ನಾಗಿರ್ಲಿಲ್ಲ. ಹೌದು, ಚೆನ್ನಾಗಿರ್ಬೇಕು. ರಂಜಿತಾ ಯಾರು? ನಮ್ಮ ಕ್ಲೋಸ್ ಫ್ರೆಂಡ್. ಅಮೃತ ಅವನ ಪ್ರೀತಿ ಮಾಡ್ತಾಳಂತೆ ಗೊತ್ತಾದ ಮೇಲೆ ನಾವು ಅಮೃತಳಿಗೆ ಪ್ರಪೋಸಲ್ ಮಾಡಿದ್ರೆ ನಮ್ಮ ಸ್ನೇಹಕ್ಕೆ ಅವಮಾನ. ನಮ್ಮ ಪ್ರೀತಿ ಅವಳ ಮೇಲಿನ ಪ್ರೀತಿ ಅಷ್ಟೇ, ಪ್ರೇಮಿಗಳಲ್ಲ. ಆದ್ರೆ ಅಮೃತ ಅವನ ಪ್ರೀತಿ ಮಾಡ್ತಾಳೆ, ಅವನು ಅಮೃತನ ಪ್ರೀತಿ ಮಾಡ್ತಾನೆ, ಅದಕ್ಕೆ ಅವರು ಪ್ರೇಮಿಗಳು. ಸತ್ಯ ಹೇಳಿದೆ. ಒಬ್ಬ ಮನುಷ್ಯ ಒಬ್ಬರಿಗೆ ಇಬ್ಬರಿಗೆ ಮೂವರಿಗೆ ಅಥವಾ ಹಲವಾರು ಜನರಿಗೆ ಏನೆಲ್ಲ ಕೊಡಬಹುದು. ಆದ್ರೆ ಈ ಪ್ರೀತಿ, ಈ ಪ್ರೇಮ ಒಬ್ಬರಿಗೆ ಮಾತ್ರ ಕೊಡೋದು ಸಾಧ್ಯ. ಒಬ್ಬರಿಗೆ ಇಬ್ಬರಿಗೆ ಮೂವರಿಗೆ ಪ್ರೀತಿ ಅಂತ ನಮ್ಮ ಸ್ನೇಹನ ಹಾಳು ಬೇಡ. ಪ್ರೀತಿ ಪವಿತ್ರವಾದದ್ದು, ಅದು ಪವಿತ್ರವಾಗೇ ಇರಲಿ. ಸ್ನೇಹ ಪವಿತ್ರವಾದದ್ದು, ಅದು ಕೂಡ ಪವಿತ್ರವಾಗೇ ಇರಲಿ. ಶಿವು, ನನಗೊಂದು ಮಾತು ಕೊಡು. ನಾನು ಅವಳನ್ನ ಪ್ರೀತಿ ಮಾಡಿದ್ದು ಯಾವ ಕಾರಣಕ್ಕೂ ರಂಜಿತನಿಗೆ ಹೇಳ್ಬೇಡ. ಇಲ್ಲ, ನನ್ನ ಪ್ರಾಣ ಹೋದ್ರೂ ಎಂತ ಸಂದರ್ಭ ಬಂದ್ರೂ ಹೇಳಲ್ಲ.